ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಹೊಸಬ್ರು ಯಾರೊಬ್ಬರು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆ ಬೆಲ್ಲನ್ನು ಹೊಡ್ರಿ. ಇವತ್ತಿನ ಟಾಪಿಕ್ ಬಂದು ಲೀನಿಯರ್ ಇಕ್ವೇಷನ್. ಸೊ ಲೀನಿಯರ್ ಇಕ್ವೇಷನ್ ಆಗ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಷನ್. Linear equations are the combination of constants and variables. The standard form of linear equation in one variable is represented as under one variable, two variable, three variable ಹಿಂಗೆ ಬರ್ತಾವೆ. ನಾವೀಗ ನೋಡೋಣ. ಒನ್ ವೇರಿಯೇಬಲ್ ಒಳಗೆ ಎ ಅನ್ನೋದು ಕಾನ್ಸ್ಟಂಟ, ax ಅನ್ನೋದು ವೇರಿಯೇಬಲ್. ಸೊ ax ಪ್ಲಸ್ b ಈಕ್ವಲ್ ಟು 0. a ಇಸ್ ನಾಟ್ ಈಕ್ವಲ್ ಟು 0 ಇರಬೇಕು. x ಇಸ್ ಅ ವೇರಿಯೇಬಲ್. ನೆಕ್ಸ್ಟ್ ಇನ್ನು ಟೂ ವೇರಿಯೇಬಲ್ ಇದ್ದಾಗ ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0. ಸೊ ಇಲ್ಲಿ x ಮತ್ತು y ವೇರಿಯೇಬಲ್ಸ್. x is not equal to 0, b is not equal to 0. Next, in a 3 variable ಇದ್ದಾಗ ax plus by plus cz plus d equal to 0. So where a is not equal to 0, b is not equal to 0, c is not equal to 0, x, y, z are the variables. Next, linear equation in one variable. Examples are 3x plus 5. ಅದೇ ರೀತಿ 3/2 x plus 7 equal to 0, 98x equal to 49. ಇನ್ನು 2 ವೇರಿಯಬಲ್ ಇದ್ದಾಗ y plus 7x equal to 3, 3a plus 2b equal to 5, 6x plus 9y minus 12 equal to 0. Next, x plus y plus z equal to 0, a minus 3b equal to c, 3x plus 12y equal to 1/2 z. ಇವ ಎಕ್ಸಾಂಪಲ್ಸ್. ಇವಾಗ ಇನ್ನು ಒನ್ ವೇರಿಯೇಬಲ್ ಒಳಗೆ ಎಕ್ಸ್ ಬೆಲೆ ಫೈಂಡ್ ಮಾಡ್ರಿ ಅಂತ ಕೇಳ್ತಾನು. ಈಗ ಅವ್ನು ನೋಡ್ನು. ಇಲ್ಲಿ 4x equal to 4. So x equal to 4/4. So x equal to 1. ಇಲ್ಲಿ x ಬೆಲೆ 1 ಆಗುತ್ತೆ. ಸೊ ಇಲ್ಲಿ ಈ 6 ಪ್ಲಸ್ 6 ಇದ್ದಿದ್ದ ಈಚೆ ಕಡೆ ಬಂದರೆ -6 ಆಗುತ್ತೆ. ಸೊ -6 7 -6 ಈಕ್ವಲ್ ಟು -13. ಸೊ x minus 4 equal to 7. ಈ -4 ಇದ್ದಿದ್ದು ಈ ಕಡೆ ಬರ್ತಂದ್ರೆ +4 ಆಗುತ್ತೆ. ಸೊ x equal to 11. ಸೊ ಇಲ್ಲಿ 3 ಡಿವೈಡೆಡ್ ಬೈ ಐತಿ, ಈ ಕಡೆ ಬರ್ತಂದ್ರೆ ಇಂಟು ಆಗ್ತೈತಿ. ಸೊ x equal to -27. ನೆಕ್ಸ್ಟ್ ಪ್ಲಸ್ ಇದ್ದಿದ್ದು ಈ ಕಡೆ ಬರ್ತಂದ್ರೆ -4 ಆಗುತ್ತೆ. ಸೊ ಆವಾಗ 4 ಆಗುತ್ತೆ. ಇಲ್ಲಿ 2x ಐತಿ, 2x ಇದ್ದ ಇಲ್ಲಿ 2 ಇಂಟು ಐತಿ. ಸೊ ಈ ಕಡೆ ಬರ್ತಂದ್ರೆ ಬೈ ಆಗುತ್ತೆ. 2 1s 2 2s. ಸೊ x equal to 2. ನೆಕ್ಸ್ಟ್
ಈ 3 ಇದ್ದಿದ್ದು ಈ ಕಡೆ ಬರ್ತಾನೆ ಮೈನಸ್ ಆಗುತ್ತೆ. ಸೊ ಅವಾಗ 11 ಈಕ್ವಲ್ ಟು 2x, ದೆನ್ x ಈಕ್ವಲ್ ಟು ಏನಾಗುತ್ತೆ 11/2 ಆಗುತ್ತೆ. ಸೊ ಇದು -3 ಇದ್ದಿದೆ ಈ ಕಡೆ ಬರ್ತಂದ್ರೆ +3. ಸೊ ಟೋಟಲ್ 21 ಆಗುತ್ತೆ. ಇಲ್ಲಿ 8x ಐತಿ, ಈ 8 ಈ ಕಡೆ ಬರ್ತಂದ್ರೆ ಬಾಗಿಲೇ ಆಗುತ್ತೆ. ಸೊ x ಈಕ್ವಲ್ ಟು 21/8. ಸೊ ಇಲ್ಲಿ +6 ಐತಿ, ಈ ಕಡೆ ಬಂದ್ರೆ -6 ಆಗುತ್ತೆ. ಸೊ x ಈಕ್ವಲ್ ಟು ಇಲ್ಲಿ ಮೈನಸ್ ಉಳಿದಿರ್ತೈತಿ, ಅದು ಮೈನಸ್ ಈ ಕಡೆ ಬರ್ತಂದ್ರೆ -3. ನೆಕ್ಸ್ಟ್ ಸೊ ಇದು ಎರಡು ಕಡೆ ಮೈನಸ್ ಅದಾವು. ಸೊ ಮೈನಸ್ ಗೆಟ್ ಕ್ಯಾನ್ಸಲ್, x ಈಕ್ವಲ್ ಟು 12. ಸೊ ಈ 3 ಈ ಕಡೆ ಬರ್ತಂದ್ರೆ ಬೈ ಆಗುತ್ತೆ. 3 1 3 2 ಈ -2 ಈ ಕಡೆ ಬರ್ತಂದ್ರೆ +2 ಆಗುತ್ತೆ. ಸೊ x ಈಕ್ವಲ್ ಟು 4. ಸೊ ಇಲ್ಲಿ ಈ ಮೈನಸ್ ಕ್ಯಾನ್ಸಲ್, ಈ 3 ಇದ್ದಿದ್ದ ಈ ಕಡೆ ಬರ್ತಂದ್ರೆ ಬಾಗಿಲೇ ಆಗುತ್ತೆ. 3 1 3 4. ಸೊ ಈ -8 ಇದ್ದಿದ್ದು ಈ ಕಡೆ ಬರ್ತಂದ್ರೆ +8 ಆಗುತ್ತೆ. ಸೊ 12. ಇಲ್ಲಿ 2x ಐತಿ, 2x ಹೋಗಿ ಈ 2 ಇದ್ದಿದ್ದು ಈ ಕಡೆ ಬರ್ತಂದ್ರೆ ಬಾಗಿಲೇ ಆಗುತ್ತೆ. 2 1 2 6 ಆಗುತ್ತೆ. x ಈಕ್ವಲ್ ಟು 6 ಆಗುತ್ತೆ. ನೆಕ್ಸ್ಟ್ ಈ 4 ಇದ್ದಿದ್ದು ಈ ಕಡೆ ಬರ್ತಂದ್ರೆ /4 ಆಗುತ್ತೆ. ಸೊ ಆನ್ಸರ್ 0 ಆಗುತ್ತೆ. ನೆಕ್ಸ್ಟ್ ಈ 6 ಇದ್ದಿದ್ದು ಈ ಕಡೆ ಬರ್ತಂದ್ರೆ -6, ಈ 2 ಇದ್ದಿದ್ದು ಈ ಕಡೆ ಬರ್ತಂದ್ರೆ /2 ಆಗುತ್ತೆ. 2 1 2 3 ಆಗುತ್ತೆ. ಸೊ ಆನ್ಸರ್ ಇಸ್ -3. ನೆಕ್ಸ್ಟ್ ಒಂದು 3x + 2x + 6 = -15. ಸೊ ಈ +6 ಇದ್ದಿದ್ದ ಈ ಕಡೆ ಬರ್ತಂದ್ರೆ -6. ಸೊ ಆಗ ಎಷ್ಟಾಗುತ್ತೆ -21. ಇದು 3x + 2x ಅಂದರೆ 5x = -21. x = -21/5. -21/5. ನೆಕ್ಸ್ಟ್ ಇದು -2 ಇದ್ದಿದ್ದ ಈ ಕಡೆ ಬರ್ತಂದ್ರೆ ಇದು ಇಂಟು ಐತಿ, ಈ ಕಡೆ ಬರ್ತಂದ್ರೆ ಬಾಗಿಲೇ ಆಗುತ್ತೆ. ಹೋಗಿ 2 1 2 2 ಉಳಿಯುತ್ತೆ. ಇಲ್ಲಿ x + 3 ಐತಿ, ಈ 3 ಇದ್ದಿದ್ದ ಈಚೆ ಕಡೆ ಬರ್ತಂದ್ರೆ -3 ಆಗುತ್ತೆ. ಆವಾಗ 2 - 3 is -1. x = -1. -46 ಈ ಕಡೆ ಬರ್ತಾನೆ ಮೈನಸ್ ಆಗುತ್ತೆ. 46 -27 ಅಂದರೆ 19 ಉಳಿತೈತಿ. 19 -19, ಯಾಕಂದರೆ ಇದು ಪ್ಲಸ್ ಐತಿ, ಈ ಕಡೆ ಬಂದರೆ ಮೈನಸ್ ಆಗಿರ್ತೈತಿ. -19 = ಇಲ್ಲಿ 2x ಒಳಗೆ 1x ಕಳೆದ್ರೆ x ಅಟ್ಟ ಉಳಿತು. ಸೊ x = -19. ನೆಕ್ಸ್ಟು ಇಲ್ಲಿ 6 + 9 ಎಷ್ಟಾಯ್ತು 15. ಈ 15 ಈ ಕಡೆ ಬರ್ತಂದ್ರೆ ಮೈನಸ್ ಆಗುತ್ತೆ.
ಸೊ 3 ಆಗುತ್ತೆ. ಇಲ್ಲಿ 7x ಇಲ್ಲಿ 4x ಐತಿ. ಇದು -7x ಐತಿ. ಇದು ಪ್ಲಸ್ ಐತಿ. ಸೊ ಇದು 3x 7x ಒಳಗೆ 4x ಹೋತಂದ್ರೆ 3x ಉಳಿತೈತಿ. ಇಲ್ಲಿ ಈಚೆ ಕಡೆ 3 ಉಳಿದೈತಿ. ಸೊ x = 3/3 ಆಗುತ್ತೆ. x = 1 ಆಗುತ್ತೆ. ನೆಕ್ಸ್ಟ್ ಈ 4 ಇದ್ದದ ಈ ಕಡೆ ಬರ್ತಾನೆ ಮೈನಸ್ ಆಗುತ್ತೆ. 10 4 ಹೋದ್ರೆ 6. ಈ 3 ಇದಕ್ಕೆ ಇಂಟು ಐತಿ. ಇಲ್ಲಿ ಭಾಗಕಾರಾಗಿ 3 1 3 2. ಸೊ ಈ ಬ್ರಾಕೆಟ್ ಒಳಗೆ ಇಲ್ಲಿ +2 ಐತಿ. ಈ ಕಡೆ ಬರ್ತಾನೆ -2 ಆಗ್ತೈತಿ. ಸೊ 2 - 2 = 0. ಸೊ x = ನಮಗೆ 0 ಸಿಗ್ತೈತಿ. ನೆಕ್ಸ್ಟ್ -3 - 2 ಐತಿ. ಇಲ್ಲಿ ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ಇದನ್ನ 3x = ಇನ್ನು ಮೊದಲು ಹಂಗೆ ಬರೀ ನಾವು +3 ಸಾರಿ ಇದು ಬ್ರಾಕೆಟ್ ಒಳಗಿಲ್ಲ. ಸೊ ಇವು ಮೈನಸ್ ಆಗಿ ಉಳಿತಾವೆ. ಸೊ ಇದು 3 + 3x = ಈ -2 ಇದ್ದಿದ್ದ ಒಳಗೆ ಇಂಟು ಮಾಡೋಣ. -2x + 2 ಆಗುತ್ತೆ. ಸೊ ಈಗ ಈ -2 ಇದ್ದಿದ್ದ ಈ ಕಡೆ ಕಳ್ಸೋಣ. ಇದು -3 ಇದ್ದಿದ್ದ ಈ ಕಡೆ ಕಳ್ಸೋಣ. ಆವಾಗ ಇದು 3x + 2x = 2 ಪ್ಲಸ್ ಇದು 3 ಈ ಕಡೆ ಬರ್ತಂದ್ರೆ +3 ಆಗುತ್ತೆ. ಸೊ ಇದು 5x = 5x = 5/5. ಸೊ x = 1. ದಿಸ್ ಈಸ್ ಆನ್ಸರ್. ಇಲ್ಲಿಗೆ ಇದು ಕಂಪ್ಲೀಟ್.